ನಮಸ್ಕಾರ ಸ್ನೇಹಿತರೆ, ಭಾರತ ಈಗ ಆಹಾರನ ಅಥವಾ ಇಂಧನನ ಅಂದರೆ ಫುಡ್ಡಾ ಫ್ಯೂಲಾ ಅನ್ನೋ ದೊಡ್ಡ ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದೆ. ದೇಶದಲ್ಲಿ ಈಗ ಆಲ್ರೆಡಿ ಸಕ್ಕರೆ ಉತ್ಪಾದನೆ ಕಡಿಮೆಯಾಗಿದೆ. ಇದರ ಜೊತೆಗೆ ಒಂದಷ್ಟು ಕಬ್ಬು ಎಥನಾಲ್ ಉತ್ಪಾದನೆಗೂ ಹೋಗ್ತಿರೋದ್ರಿಂದ ಸಕ್ಕರೆ ಶಾರ್ಟೇಜ್ ಆಗೋಕೆ ಒಂದು ಮೇಜರ್ ಕಾರಣ ಆಗಿಬಿಟ್ಟಿದೆ. ಕೇವಲ ಕಳೆದ 20 ದಿನಗಳಲ್ಲಿ ಸಕ್ಕರೆ ರೇಟ್ ಆಲ್ಮೋಸ್ಟ್ 20% ಜಂಪ್ ಆಗಿದೆ. ಇದರ ಬಗ್ಗೆ ಆಲ್ರೆಡಿ ನಾವು ಈ ವಿಶೇಷ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಬರೀ ಕಬ್ಬು ಮಾತ್ರ ಅಲ್ಲದೆ ಇನ್ಯಾವ್ಯಾವ ಬೆಳೆ ಮತ್ತು ವಸ್ತುಗಳಿಂದ ಎಥನಾಲ್ ಉತ್ಪಾದನೆ ಮಾಡ್ಬೋದು ನೋಡಿ. ಅಕ್ಕಿಯಿಂದ ಮಾಡ್ಬೋದು, ಜೋಳದಿಂದ ಮಾಡ್ಬೋದು. ಅದು ಕೂಡ ಆಹಾರ ಬೆಳೆ ಹೋಗಲಿ. ಸಕ್ಕರೆಯಿಂದ ಓಕೆ, ಅದನ್ನು ಎಸೆನ್ಷಿಯಲ್ ಅಲ್ಲ, ಅದು ಜಾಸ್ತಿ ತಿಂದರೆ ಶುಗರೇ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಅದು ಆರೋಗ್ಯಕ್ಕೆ ಸ್ಲೋ ಪಾಯ್ಸನ್ ಅಂತ ಅಂದ್ಕೊಳ್ಳೋಣ. ಆದರೆ ಅಕ್ಕಿ ಮತ್ತು ಜೋಳ ಆಹಾರ ಬೆಳೆಗಳು ಮುಖ್ಯವಾಗಿ ಅದು ಕೂಡ ಎಥನಾಲ್ಗೆ ಹೋಗ್ತಾ ಇದೆ. ಹೀಗಾಗಿ ನಾವು ಇಷ್ಟು ದಿವಸ ಏನಂತ ಅಂದ್ಕೊಂಡಿದ್ವಿ, ಓಕೆ, ನಮ್ಮ ನೆಲದ ಅಡಿಯಲ್ಲಿ ಪ್ರಕೃತಿ ನಮಗೆ ತೈಲ ಪೆಟ್ರೋಲಿಯಂ ಕೊಟ್ಟಿಲ್ಲ. ನಾವು ಮಿಡಲ್ ಈಸ್ಟ್ನ ಅರಬ್ಬರಿಗೆ, ಅಮೆರಿಕದವರಿಗೆ, ರಷ್ಯಾದವರಿಗೆ ದುಡ್ಡನ್ನು ಕೊಟ್ಟು ನಮ್ಮ ಫಾರಿನ್ ಎಕ್ಸ್ಚೇಂಜನ್ನು ಸುರಿದು ಕ್ರೂಡ್ ಆಯಿಲ್ ತರಬೇಕಾಗಿತ್ತು. ಆ ರೀತಿ ವಾತಾವರಣ ನಮಗಿತ್ತು. ಬೇರೆ ದಾರಿನೇ ಇಲ್ಲ, ಅಸಹಾಯಕ ರಾಷ್ಟ್ರ ಅಂತ. ಆದರೆ ಎಥೆನಾಲನ್ನು ಹೋಗ್ತಾ 100% ಎಥೆನಾಲ್ನಲ್ಲೂ ಓಡಿಸೋ ಗಾಡಿಗಳು ಈಗ ಭಾರತದಲ್ಲಿ ಬರ್ತಾ ಇದ್ದಾವೆ. ನಾವು ನಮಗೆ ಬೇಕಾಗಿರೋ ತೈಲವನ್ನು ನಾವೇ ಮಾಡಿಕೊಳ್ಬಹುದು. ಜೋಳದಿಂದ ಮಾಡ್ಬೋದು, ಅಕ್ಕಿಯಿಂದ ಮಾಡ್ಬೋದು, ಕಬ್ಬಿಂದ ಮಾಡ್ಬೋದು. ಸರಿ, ಈಗ ಈ ಎಲ್ಲ ಆಹಾರ ಬೆಳೆಗಳು ಎಥೆನಾಲ್ಗೆ ಹೋಗಿಬಿಟ್ರೆ ಆಹಾರಕ್ಕೆ ಶಾರ್ಟೇಜ್ ಆಗುತ್ತಾ? ಆಗಬಾರ್ದು ಅಂದರೆ ಎಷ್ಟು ಬೆಳಿಬೇಕಾಗತ್ತೆ? ಯಾವ ಬೆಳೆಗೆ ಎಷ್ಟು ನೀರು ಬೇಕಾಗುತ್ತೆ? ಸಾಧ್ಯ ಇದೆಯಾ ಮಾಡೋಕ್ಕೆ? ಜೊತೆಗೆ ಎಥೆನಾಲ್ 2.0 ಅಂದರೆ ಏನು? ನಾವು ಸೊಪ್ಪು, ಸದೆ, ಕಸ ಅದರಿಂದಲೂ ಎಥೆನಾಲ್ ಮಾಡಿಕೊಂಡು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಫಾರಿನ್ ಎಕ್ಸ್ಚೇಂಜನ್ನು ಕೂಡ ಉಳಿಸ್ಕೊಂಡು ದೇಶ ಸಮೃದ್ಧಿಯಿಂದ ಇರ್ಬೋದಾ? ಅರಬ್ ಶೇಖುಗಳ ಬದಲಿಗೆ ನಮ್ಮ ರೈತರು ಶ್ರೀಮಂತರಾಗ್ಬೋದಾ? ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನಾವಿಲ್ಲಿ ಫುಡ್ ವರ್ಸಸ್ ಫ್ಯೂಲ್ ಸಮಸ್ಯೆನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಭಾರತ ಎಥೆನಾಲ್ ಕಡೆಗೆ ಯಾಕೆ ಮುಖ ಮಾಡ್ತು ಅಂತ ನಮಗೆ ಗೊತ್ತಾಗಬೇಕು. ಇದನ್ನು ನಾವು ರಿಪೀಟೆಡ್ಲಿ ಹೇಳ್ತಾನೆ ಬಂದಿದ್ದೇವೆ. ಇಂಧನ ವಿಚಾರದಲ್ಲಿ ಭಾರತದ ಪರಿಸ್ಥಿತಿ ದಯನೀಯವಾಗಿದೆ. ನಮ್ಮ ಹತ್ರ ಫಾಸಿಲ್ ಫ್ಯೂಲ್ ಅಥವಾ ಈ ಪಳೆಯುಳಿಕೆ ಇಂಧನ, ಭೂಮಿ ಮೇಲ್ಗಡೆ ಪೆಟ್ರೋಲಿಯಂ ಉತ್ಪನ್ನಗಳು ಜಾಸ್ತಿ ಇಲ್ಲ. ನಮಗೆ ಬೇಕಾಗಿರೋ ಇಂತಹ ಇಂಧನದಲ್ಲಿ 85 to 90% ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಇದಕ್ಕಾಗಿ ಪ್ರತಿ ವರ್ಷ 11 ರಿಂದ 12 ಲಕ್ಷ ಕೋಟಿ ರೂಪಾಯಿ ಬೇರೆ ರಾಷ್ಟ್ರಕ್ಕೆ ಪೇಮೆಂಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಇಂಪೋರ್ಟ್ ಹೊರೆಯನ್ನು ಕಮ್ಮಿ ಮಾಡೋಕೆ ಸರ್ಕಾರ ಅಗ್ರೆಸಿವ್ ಆಗಿ ಎಥೆನಾಲ್ ಬ್ಲೆಂಡಿಂಗ್ನ ಪ್ರಮೋಟ್ ಮಾಡ್ತಾ ಬಂದರು. 2015-16ರಲ್ಲಿ 5% ಎಥೆನಾಲ್ ಮಿಕ್ಸ್ ಮಾಡ್ತಾ ಇದ್ವಿ. 2020ಕ್ಕೆ 8% ಆಯಿತು. 2023ಕ್ಕೆ 14% ಆಯಿತು. ಈಗ ಅದು 20%ಗೆ ಬಂದು ನಿಂತ್ಕೊಂಡಿದೆ. ಇದರಿಂದ ಭಾರತಕ್ಕೆ ಸುಮಾರು 1.91 ಲಕ್ಷ ಕೋಟಿ ರೂಪಾಯಿಯಷ್ಟು ವಿದೇಶಿ ವಿನಿಮಯ ಉಳಿತಾಯ ಆಗ್ತಾ ಇದೆ. ನಮ್ಮ ಬಿಲ್ಲಲ್ಲಿ, ಫಾರಿನ್ ಕಂಟ್ರಿಗಳಿಗೆ ನಾವು ಪೇ ಮಾಡ್ತಾ ಇದ್ದ ಪೆಟ್ರೋಲಿಯಂ ಬಿಲ್ಲಲ್ಲಿ ಅಷ್ಟು ದುಡ್ಡು ಭಾರತದಲ್ಲೇ ಸೇವ್ ಆಗ್ತಿದೆ. ಆ ದುಡ್ಡು ರೈತರಿಗೆ ಹೋಗ್ತಾ ಇದೆ. ಎಲ್ಲ ದುಡ್ಡು ರೈತರಿಗೆ ಹೋಗುತ್ತೆ ಅಂತಲ್ಲ, ರೈತರು, ಎಥೆನಾಲ್ ಫ್ಯಾಕ್ಟ್ರಿಗಳು, ಆ ಸಪ್ಲೈ ಚೈನಲ್ಲಿ ಬರೋ ಪ್ರತಿಯೊಬ್ಬರಿಗೂ ಕೂಡ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಟ್ಟಲ್ಲಿ ದೇಶದಲ್ಲೇ ಉಳಿತಾ ಇದೆ. ಸರಿ, ಈಗ ನೆಕ್ಸ್ಟ್ ಆಲ್ರೆಡಿ ಹೇಳಿದ ಹಾಗೆ 100% ಎಥೆನಾಲ್ನಿಂದ ಓಡೋ ಗಾಡಿಗಳು ಕೂಡ ಬರ್ತಾ ಇದ್ದಾವೆ. ಬ್ರೆಜಿಲ್ನಲ್ಲಿ ಆಲ್ರೆಡಿ 100% ಎಥೆನಾಲ್ನಿಂದ ಓಡೋ ಗಾಡಿಗಳು ಇದಾವೆ. ನಮ್ಮಲ್ಲಿ ಕೂಡ ಹೊಸದಾಗಿ ಕಂಡುಹಿಡಿದು ಮಾಡ್ಬೇಕಂತೇನಿಲ್ಲ. ಅಲ್ಲಿ ಇರೋದನ್ನೇ ಟೆಕ್ನಾಲಜಿಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋದರೆ ಆಯಿತು. ಅದಕ್ಕೆ ಬೇಕಾಗಿರೋ ಎಥೆನಾಲ್ ನಾವು ಮಾಡ್ಕೋಬೇಕು ಅಷ್ಟೇ. ಸರಿ, ರೈತರ ಹತ್ರ ಬೆಳೆಸೋಣ, ಎಥೆನಾಲ್ ಮಾಡ್ಕೊಳ್ಳೋಣ. ಆದರೆ ಆಹಾರಕ್ಕೆ ಶಾರ್ಟೇಜ್ ಆಗುತ್ತಾ? ಈಗ ಸಕ್ಕರೆ ನೋಡಿ, ಇಲ್ಲಿ ಕಬ್ಬು ಈಗ ಒಟ್ಟು ಎಥೆನಾಲ್ 33% ಕಬ್ಬಿನಿಂದಲೇ ತಯಾರಾಗುತ್ತಲ್ವಾ, 33%. ಅದರಿಂದ ಏನಾಗುತ್ತೆ, ಅಷ್ಟೊಂದು ಕಬ್ಬು ಅಲ್ಲಿಗೆ ಹೋದಾಗ ಎಕ್ಸ್ಟ್ರಾ ಬೆಳೆದಿಲ್ಲ ಅಂತ ಹೇಳಿದ್ರೆ ಸಕ್ಕರೆಯ ರೇಟ್ ಜಾಸ್ತಿ ಆಗುತ್ತೆ, ಸಕ್ಕರೆಯ ಶಾರ್ಟೇಜ್ ಆಗಿ. ಈಗ ನೋಡಿ, ಆಲ್ರೆಡಿ 2020-21ರಲ್ಲಿ ನಮ್ಮ ಹತ್ರ ಶುರುವಲ್ಲೇ 107 ಲಕ್ಷ ಟನ್ ಸಕ್ಕರೆ ಎಕ್ಸ್ಟ್ರಾ ಸ್ಟಾಕ್ ಇರ್ತಾ ಇತ್ತು ನಮ್ಮ ಹತ್ರ. ಅದು ಕಮ್ಮಿ ಆಗ್ತಾ ಬಂದು ಈಗ 2025-26ರಲ್ಲಿ 50 ಲಕ್ಷ ಟನ್ ಸ್ಟಾಕ್ ನಮ್ಮ ಹತ್ರ ಬಫರ್ ಸ್ಟಾಕ್ ಉಳ್ಕೊಂಡಿದೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನೀಗ? ಪೆಟ್ರೋಲ್ನಲ್ಲಿ ಎಥೆನಾಲ್ ಮಿಕ್ಸ್ ಮಾಡೋದನ್ನು ನಿಲ್ಸಕ್ಕಾಗತ್ತಾ? ಭಾರತಕ್ಕೆ ನಿಲ್ಸಕ್ಕೆ ಆಗಲ್ಲ. ಎಥೆನಾಲ್ ಬ್ಲೆಂಡಿಂಗ್ ಈಸ್ ದ ಫ್ಯೂಚರ್. 100% ಎಥೆನಾಲ್ನಿಂದ ಓಡಿಸೋ ಗಾಡಿಗಳನ್ನು ಭಾರತದಲ್ಲಿ, ಇದ್ರ ಬಗ್ಗೆ ನೀವು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. 100% ಎಥೆನಾಲ್ನಿಂದ ಓಡೋ ಗಾಡಿಗಳು ಬ್ರೆಜಿಲ್ನಲ್ಲಿ ದಶಕಗಳಿಂದ ಓಡ್ತಾ ಇದ್ದಾವೆ, ಫ್ಲೆಕ್ಸ್ ಫ್ಯೂಲ್ ಗಾಡಿಗಳು. ಅದು ಮುಂದಿನ 10, 20, 30 ವರ್ಷಗಳಲ್ಲಿ ಭಾರತದಲ್ಲೂ ದೊಡ್ಡ ಪ್ರಮಾಣದಲ್ಲಿ ರೋಡಿಗೆ ಇಳಿಯೋ ರೀತಿ ನಾವು ಪಾಲಿಸಿಗಳನ್ನು ತರ್ತಾ ಹೋಗಬೇಕು. ಅದಕ್ಕೆ ಬೇಕಾಗಿರೋ ಸಪ್ರೇಟ್ ಫ್ಯೂಲ್ ಸ್ಟೇಷನ್ಸ್ ಮತ್ತು ಸಪ್ರೇಟ್ ಎಕ್ಸ್ಟ್ರಾ ಪ್ರೊಡಕ್ಷನ್ ಮತ್ತು ಪ್ರೊಸೆಸಿಂಗ್ ಅದೆಲ್ಲ ನಾವು ಮಾಡ್ಕೋಬೇಕು ಅಷ್ಟೇ. ಸೊ ಅದಕ್ಕೆ ಏನು ಆಪ್ಷನ್ ಇದೆ? ಹಾಗಾದರೆ ತಿನ್ನಕ್ಕೇನು ಮಾಡೋಣ? ಎಲ್ಲ ಗಾಡಿಗೆ ಹಾಕೋ ಇಂಧನ ಮಾಡಿದ್ರೆ ಬಾಡಿಗೆ ಹಾಕೋ ಇಂಧನಕ್ಕೆ ಏನು ಮಾಡೋಣ? ಅದಕ್ಕೆ ದಾರಿ ಇದೆ. ಕಬ್ಬು ಬಿಟ್ಟು ಕೂಡ ನಾವು ಹಲವು ಬೆಳೆಗಳಿಂದ ಎಥೆನಾಲ್ ಉತ್ಪಾದಿಸ್ಬೋದು. ಮುಖ್ಯವಾಗಿ ಅಕ್ಕಿ, ಬ್ರೋಕನ್ ರೈಸಿಂದ, ಮೆಕ್ಕೆಜೋಳದಿಂದಲೂ ಕೂಡ ಉತ್ಪಾದಿಸ್ಬೋದು.
1 ಟನ್ ಕಬ್ಬಿನಿಂದ ಸುಮಾರು 75 ಲೀಟರ್ ಎಥನಾಲ್ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅದೇ ಅಕ್ಕಿ 1 ಟನ್ ಅಕ್ಕಿಯಿಂದ 450 ಲೀಟರ್ ಎಥನಾಲ್ ಸಿಗುತ್ತೆ. ಹಾಗೆ 1 ಟನ್ ಮೆಕ್ಕೆಜೋಳದಿಂದ 380 ಲೀಟರ್ ಸಿಗುತ್ತೆ. ಕ್ವಾಂಟಿಟಿ ಲೆಕ್ಕದಲ್ಲಿ ನೋಡೋದಾದ್ರೆ ಮೆಕ್ಕೆಜೋಳ ಮತ್ತು ಅಕ್ಕಿ ಬೆಸ್ಟ್ ಅನಿಸ್ಕೊಳ್ತವೆ. ಈಗ ಆಲ್ರೆಡಿ ನಾವು ಎಥನಾಲ್ ಪ್ರೊಡಕ್ಷನ್ಗೆ 67% ಧಾನ್ಯಗಳನ್ನು ಆಲ್ರೆಡಿ ಬಳಸ್ತಾ ಇದ್ದೀವಿ. 2 ಭಾಗ ಧಾನ್ಯಗಳಿಂದ ಆಗ್ತಾ ಇದೆ, 1 ಭಾಗ ಮಾತ್ರ ಕಬ್ಬಿನಿಂದ ಆಗ್ತಾ ಇದೆ. ಆದ್ರೆ ಪ್ರಶ್ನೆ ಅದೇ, ಫ್ಯೂಲಾ ಫುಡ್ಡಾ? ಜೋಳ ಮತ್ತು ಅಕ್ಕಿನೂ ಕೂಡ ಫುಡ್ಡೇ ಅಲ್ವಾ? ಇಲ್ಲಿ ಹೊಸದೊಂದು ಸಮಸ್ಯೆ ಶುರುವಾಗುತ್ತೆ. ಇಲ್ಲಿ ಜೋಳ, ಮೆಕ್ಕೆಜೋಳ ಕೇವಲ ಇಂಧನ ಮಾತ್ರ ಅಲ್ಲ, ಮನುಷ್ಯರಿಗೆ ಮಾತ್ರ ಆಹಾರಕ್ಕಲ್ಲ, ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಕೋಳಿಗಳಿಗೆ ಹಾಕೋ ಫೀಡ್ಗೆ, ದನಗಳಿಗೆ ಹಾಕೋ ಮೇವಿಗೆ ಅಲ್ಲೂ ಮೆಕ್ಕೆಜೋಳ ಯೂಸ್ ಆಗುತ್ತೆ. ಲೆಕ್ಕದ ಪ್ರಕಾರ ಭಾರತದಲ್ಲಿ ಬೆಳೆಯೋ ಒಟ್ಟು ಮೆಕ್ಕೆಜೋಳದಲ್ಲಿ ಸುಮಾರು 60-65% ಕೋಳಿ ಉದ್ಯಮಕ್ಕೆ, ಪೌಲ್ಟ್ರಿ ಫೀಡ್ಗೆ ಹೋಗುತ್ತೆ. ಹೀಗಾಗಿ ಇರೋ ಮೆಕ್ಕೆಜೋಳವನ್ನೆಲ್ಲ ಎಥನಾಲ್ಗೆ ಡೈವರ್ಟ್ ಮಾಡೋಕೆ ಹೋದರೆ ಕೋಳಿಗಳಿಗೆ ಫೀಡ್ ಸಿಗಲ್ಲ, ಕೋಳಿಗಳ ಆಹಾರ ಕಮ್ಮಿ ಆಗುತ್ತೆ. ಕೋಳಿಗಳಿಗೆ ಆಹಾರ ಕಮ್ಮಿ ಆದರೆ ಮನುಷ್ಯರಿಗೆ ಕಬಾಬ್ ಮಾಡೋದು ಹೆಂಗೆ, ಬಿರಿಯಾನಿ ಮಾಡೋದು ಹೆಂಗೆ? ಮನುಷ್ಯರು ಫುಡ್ ಅಲ್ವಾ ಅದು? ಕೋಳಿ, ಮೊಟ್ಟೆ, ಚಿಕನ್ ರೇಟು, ಇದ್ರ ಕತೆ ಏನು ಅನ್ನೋ ಪ್ರಶ್ನೆ. ದನಗಳಿಗೆ ಕೊಡೋ ಮೇವು ಕಡಿಮೆ ಆದರೆ ಅಗೇನ್ ದನದ ಹಾಲು ಕೂಡ ಮನುಷ್ಯರ ಆಹಾರ ಅಲ್ವಾ? ಹಾಲಿನ ಉತ್ಪಾದನೆಗೆ ಡ್ಯಾಮೇಜ್ ಆಗಲ್ವಾ? ಹಾಗಾದರೆ ಈ ರೀತಿ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತವೆ. ಈಗ ನೀವು ಕೇಳ್ಬೋದು, ಬಿಡ್ರಿ ಏನಂದ್ರೂ ಕೂಡ ಎಫರ್ಟ್ ಹಾಕಿದ್ರೂ ಕೂಡ ನಮ್ಮ ಭೂಮಿಲಿ ಪೆಟ್ರೋಲಿಯಂ ಅಂತೂ ತರೋಕ್ಕಾಗೋದಿಲ್ಲ ಅಲ್ವಾ? ಕಬ್ಬು, ಅಕ್ಕಿ, ಜೋಳ ಜಾಸ್ತಿ ಬೆಳೆಯೋಣ ಬಿಡಿ ಅನ್ನೋದೊಂದು ಸೊಲ್ಯೂಷನ್ ಅಂತ ಚರ್ಚೆ ಮಾಡ್ಬೋದು. ಆದರೆ ಅಲ್ಲೂ ಚಾಲೆಂಜಸ್ ಇದೆ. ಮುಖ್ಯವಾಗಿ ನೀರಿನ ಚಾಲೆಂಜ್ ಇದೆ. ಯಾಕಂದರೆ ಅತಿ ಹೆಚ್ಚು ನೀರು ಕುಡಿಯುವ ಬೆಳೆ. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕಬ್ಬು 1 kg ಕಬ್ಬನ್ನು ಬೆಳೆಯೋಕ್ಕೆ ಸುಮಾರು 1500ರಿಂದ 3000 ಲೀಟರ್ ನೀರು ಹೋಗುತ್ತೆ 1 kg ಕಬ್ಬು ಬರೋಕ್ಕೆ. ಅಂದರೆ 1 ಟನ್ ಕಬ್ಬನ್ನು ಬೆಳಿಬೇಕು ಅಂದರೆ 15ರಿಂದ 30 ಲಕ್ಷ ಲೀಟರ್ ನೀರನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಭತ್ತ ಕೂಡ ಅತಿ ಹೆಚ್ಚು ನೀರನ್ನು ಯೂಸ್ ಮಾಡುತ್ತೆ. 1 ಟನ್ ಭತ್ತ ಬೆಳೆಯೋಕ್ಕೆ ಆಲ್ಮೋಸ್ಟ್ 15ರಿಂದ 30 ಲಕ್ಷ ಲೀಟರ್ ನೀರು ಯೂಸ್ ಆಗುತ್ತೆ. ಏನು ಸರ್ಕಾರ ಕೊಟ್ಟಿರೋ ಮಾಹಿತಿ ಪ್ರಕಾರ ಕಬ್ಬಿನಿಂದ 1 ಲೀಟರ್ ಎಥನಾಲ್ ಉತ್ಪಾದನೆ ಮಾಡೋಕ್ಕೆ 3630 ಲೀಟರ್ ನೀರು ಬೇಕಾಗುತ್ತೆ. ಹಾಗೆ ಮೆಕ್ಕೆಜೋಳದಿಂದ ಆದರೆ 4670 ಲೀಟರ್, ಅಕ್ಕಿಯಿಂದ ಆದರೆ 10790 ಲೀಟರ್ ಬೇಕಾಗುತ್ತೆ. ಆಲ್ರೆಡಿ ದೇಶದಲ್ಲಿ ಕಬ್ಬು ಬೆಳೆಯೋದು ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. 2020-21 ಟೈಮ್ನಲ್ಲಿ ದೇಶದಲ್ಲಿ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇದ್ರು. 2026 ವೇಳೆಗೆ ಅದು ಜಂಪ್ ಆಗಿದೆ, 58 ಲ್ಯಾಕ್ ಹೆಕ್ಟೇರ್ ಜಾಗಕ್ಕೆ ವಿಸ್ತರಣೆಯಾಗಿದೆ. ಸೇಮ್ ಟೈಮ್ ದೇಶದಲ್ಲಿ ಅಂತರ್ಜಲ ಚೆನ್ನಾಗಿ ಆಗ್ತಿದೆಯಾ? ಅದು ಕಿತ್ಕೊಂಡು ಹೋಗ್ತಾ ಇದೆ. ಗ್ರೌಂಡ್ ವಾಟರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಭಾರತ ವಾರ್ಷಿಕವಾಗಿ ಸುಮಾರು 247 ಬಿಲಿಯನ್ ಕ್ಯೂಬಿಕ್ ಮೀಟರ್ ಅಂತರ್ಜಲ ತೋಡು ತೆಗೆದಿದೆ. ಈಗ ವಾಟರ್ ಇಂಟೆನ್ಸಿವ್ ಬೆಳೆಗಳು ಜಾಸ್ತಿ ಆದಂತೆ ಡಬಲ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈಗ ನೋಡಿ, ಪಂಜಾಬ್ನಲ್ಲಿ ಗೋಧಿ ಮತ್ತು ಭತ್ತಕ್ಕೆ ಅನ್ಕಂಟ್ರೋಲ್ಡ್ ಆಗಿ ಅಂತರ್ಜಲ ಬಳಕೆ ಮಾಡಿರೋದ್ರಿಂದ ಕಳೆದ 3 ದಶಕಗಳಲ್ಲಿ ಅಂತರ್ಜಲ ಮಟ್ಟ ಸರಾಸರಿ 14 ಮೀಟರ್ 46 ಅಡಿ ಕುಸಿದು ಹೋಗಿದೆ. ರಾಜ್ಯ ಕೂಡ ಈ ಸಮಸ್ಯೆಯಿಂದ ಹೊರತಾಗಿಲ್ಲ. ನಮ್ಮ ಕರ್ನಾಟಕ ನಾವೇ ಇತ್ತೀಚೆಗೆ ಅಂತರ್ಜಲ ಕುಸಿತದಿಂದ ಬೆಂಗಳೂರಿನ ಫುಡ್ ಸೆಕ್ಯೂರಿಟಿ ಹೇಗೆ ಅಲುಗಾಡ್ತಿದೆ ಅಂತ ಈ ವಿಶೇಷ ವರದಿಯಲ್ಲಿ ಮಾಹಿತಿ ಕೊಟ್ಟಿದೆ. ಹಾಗಿದ್ರೆ ಇದಕ್ಕಿರೋ ಪರಿಹಾರ ಏನು? ಒಂದೇ ಬೆಳೆಯ ಮೇಲೆ ಎಥನಾಲ್ಗಾಗಿ ಡಿಪೆಂಡ್ ಆಗೋದನ್ನ ಕಮ್ಮಿ ಮಾಡಬೇಕು. ಅಂದ್ರೆ ಕಬ್ಬು, ಜೋಳ, ಅಕ್ಕಿ ಬಿಟ್ಟು ಬೇರೆ ಬೇರೆ ಕಡೆಗೆ ನೋಡಬೇಕು. ಸ್ವೀಟ್, ಶೋರ್ಗಮ್, ಮರಗೆಣಸು ಸೇರಿ ಸುಮಾರು 12ಕ್ಕೂ ಅಧಿಕ ಸ್ಟಾರ್ಚ್ ಕ್ರಾಪ್ಸ್ನ ಎಥನಾಲ್ಗೆ ಯೂಸ್ ಮಾಡಬಹುದು. ಇದು 3 ಆಪ್ಷನ್ ಅಲ್ಲ. ಇದೆಲ್ಲವನ್ನು ನಮ್ಮ ದೇಶದಲ್ಲಿ ಯಾವ್ಯಾವ ಜಾಗದಲ್ಲಿ ಏನೇನು ಬೆಳಿಬೋದು ಅಂತ ನೋಡಿಕೊಂಡು ಅಲ್ಲಿ ಬೆಳೆಸಬೇಕು, ರೀಜನ್ಗೆ ತಕ್ಕಂತೆ. ಇದರಲ್ಲಿ ಸಕ್ಕರೆಗೆ ಪರ್ಯಾಯವಾಗಿ ಮೊದಲು ನೋಡಬೇಕಾಗಿರೋದು ಮೆಕ್ಕೆಜೋಳ. ಇದು ಭಾರತದ ಎಥನಾಲ್ ಪ್ರೋಗ್ರಾಂನಲ್ಲಿ ಮೇಸ್ ಈಗ ಆಲ್ರೆಡಿ ಅಪ್ರೂವ್ಡ್ ಫೀಡ್ ಸ್ಟಾಕ್. ನೀತಿ ಆಯೋಗ ಕೂಡ ಕಬ್ಬಿಗೆ ಹೋಲಿಸಿದರೆ ಮೆಕ್ಕೆಜೋಳ ವಾಟರ್ ಎಫಿಷಿಯೆಂಟ್ ಮತ್ತು ಎಕನಾಮಿಕಲ್ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿದೆ. ಕರ್ನಾಟಕ, ಮಧ್ಯಪ್ರದೇಶ, ಆಂಧ್ರ, ತೆಲಂಗಾಣ, ಬಿಹಾರದಲ್ಲಿ ಮೆಕ್ಕೆಜೋಳವನ್ನು ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಆದರೆ ಆಗಲೇ ಹೇಳಿದ ಹಾಗೆ ಮೆಕ್ಕೆಜೋಳ ಕೂಡ ಒಂದು ಮೇಜರ್ ಫುಡ್ ಕ್ರಾಪ್ ಆಗಿರೋದ್ರಿಂದ ಜಾಸ್ತಿ ಬೆಳಿಬೇಕು. ಈಗಿರೋದಕ್ಕಿಂತ ಜಾಸ್ತಿ ಬೆಳೆದಾಗ ಮಾತ್ರ ಫುಡ್ ಸಪ್ಲೈ ಚೈನಲ್ಲಿ ಪ್ರಾಬ್ಲಮ್ ಇಲ್ಲದೆ ಅದನ್ನು ಮಾಡೋಕ್ಕೆ ಸಾಧ್ಯ. ಇನ್ನು ಸಿಹಿ ಜೋಳ, ಸ್ವೀಟ್ ಸೋರ್ಗಮ್, ಕೆಲ ಕಡೆ ಮೇವಿನ ಜೋಳ ಅಂತಲೂ ಕೂಡ ಕರೀತಾರೆ. ಇಲ್ಲಿ ದೊಡ್ಡ ಅವಕಾಶ ಇದೆ. ಯಾಕಂದರೆ ಇದರ ಕಾಂಡದಲ್ಲಿ ಬರೀ ಜೋಳ ಅಲ್ಲ, ಅದರ ದಂಟಿರುತ್ತಲ್ಲ, ಅದರಲ್ಲಿ ಫರ್ಮೆಂಟ್ ಮಾಡಬಹುದಾದ ಶುಗರ್ ಇರುತ್ತೆ. ಇದನ್ನು ಕೂಡ ಶುಗರ್ ಮಿಲ್ ಮಷಿನರಿಗಳನ್ನೇ ಬಳಸಿ ಎಥನಾಲ್ ತೆಗಿಬೋದು. ಕಳೆಯಲ್ಲೂ ಕೂಡ ಸಾಮಾನ್ಯವಾಗಿ ಇದನ್ನು ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಮಧ್ಯಪ್ರದೇಶ, ಕರ್ನಾಟಕದಲ್ಲೆಲ್ಲ ಬೆಳೀತಾರೆ. ಇನ್ನು ಮರಗೆಣಸು, ಕಸಾವ, ಇದರಿಂದಲೂ ಎಥನಾಲ್ ತೆಗಿಬಹುದು. ಇದರಲ್ಲೂ ಕೂಡ ಕಬ್ಬಿಗಿಂತ ಜಾಸ್ತಿ ಎಥನಾಲ್ ಸಿಗುತ್ತೆ. ಟನ್ ಮರಗೆಣಸಲ್ಲಿ 180 ಲೀಟರ್ ಎಥನಾಲ್ ಸಿಗುತ್ತೆ. ಇದನ್ನೆಲ್ಲಿ ಬೆಳಿಬಹುದು? ಸೌತ್ ಇಂಡಿಯಾದಲ್ಲಿ ಹಲವಾರು ಕಡೆ ಮತ್ತು ಈಶಾನ್ಯ ಭಾರತದಲ್ಲಿ, ನಾರ್ತ್ ಈಸ್ಟ್ ಅಲ್ಲಿ ಆರಾಮಾಗಿ ಬೆಳಿಬಹುದು. ಇದರೊಂದಿಗೆ ಸ್ವೀಟ್ ಪೊಟ್ಯಾಟೋದಿಂದ ಕೂಡ ಟನ್ಗೆ 125 ಲೀಟರ್ ವರೆಗೆ ಎಥನಾಲ್ ತೆಗಿಬಹುದು. ಕೆಂಪು ಗೆಣಸಿದೆಯಲ್ಲ ಅದರಿಂದ.
ಹಾಗೆ ಗೋಧಿಯಿಂದ ಪ್ರತಿ ಟನ್ಗೆ 340 ಲೀಟರ್ವರೆಗೂ ಎಥನಾಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಬಾರ್ಲಿ, ಪೊಟ್ಯಾಟೊ, ಶುಗರ್, ವೀಟ್ನಿಂದಲೂ ಕೂಡ ಎಥನಾಲ್ ತೆಗಿಬೋದು. ಸೊ ಇಲ್ಲಿ ಯಾವುದರ ಪ್ರೊಡಕ್ಷನನ್ನು ಬೇಗ ಮಾಡೋಕ್ಕಾಗುತ್ತೋ, ಭಾರತದಲ್ಲಿ ಜಾಸ್ತಿ ಮಾಡೋಕ್ಕಾಗುತ್ತೋ ಅಗತ್ಯಕ್ಕಿಂತಲೂ ಅದನ್ನು ಜಾಸ್ತಿ ಯೂಸ್ ಮಾಡ್ಬೋದು, ಅವಕಾಶಗಳಿದಾವೆ. ಎಥನಾಲ್ 2.0 ತ್ಯಾಜ್ಯದಿಂದ ಇಂಧನ. ಎಸ್ ಸ್ನೇಹಿತರೆ, ಇನ್ನೂ ಒಂದು ಆಪ್ಷನ್ ಇದೆ. ಫುಡ್ ಫ್ಯೂಲ್ ಅನ್ನೋ ಕನ್ಫ್ಯೂಷನೇ ಇಲ್ಲ. ವೇಸ್ಟ್ ಇಂದನೂ ಕೂಡ ಎಥನಾಲ್ ಮಾಡ್ಬೋದಾ ಅಂತ ಹೇಳಿ ಆಲ್ರೆಡಿ ಇದಕ್ಕೆ ಪರಿಹಾರ ಬರ್ತಾ ಇದೆ. ಎಥನಾಲ್ 2.0 ಬರ್ತಾ ಇದೆ. ಏನಿದು ಎಥನಾಲ್ 2.0? ಇದು ನೆಕ್ಸ್ಟ್ ಜನರೇಷನ್ ಆಫ್ ಎಥನಾಲ್. ಇದ್ರ ಬಗ್ಗೆ ಕೆಲಸ ಆಗ್ತಾ ಇದೆ. ನಾವು ತಿನ್ನೋ ಅಕ್ಕಿ, ಸಕ್ಕರೆ, ಜೋಳದಿಂದ ಎಥನಾಲ್ ಮಾಡಿದ್ರೆ ಅದು ಫಸ್ಟ್ ಜನರೇಷನ್. ಆದರೆ ಕೃಷಿಯ ತ್ಯಾಜ್ಯ ಅಂದ್ರೆ ಭತ್ತದ ಹುಲ್ಲು, ಕಬ್ಬಿನ ಸಿಪ್ಪೆ, ಮೆಕ್ಕೆಜೋಳದ ದಂಟು, ಇವುಗಳಿಂದ ಎಥನಾಲ್ ಉತ್ಪಾದನೆ ಮಾಡಿದ್ರೆ ಅದು 2G ಎಥನಾಲ್. ದಿಲ್ಲಿ, ಪಂಜಾಬ್ಗಳಲ್ಲಿ ಪ್ರತಿ ವರ್ಷ ರೈತರು ಕೃಷಿ ತ್ಯಾಜ್ಯಕ್ಕೆ ಬೆಂಕಿ ಇಟ್ಟು ಇಡೀ ಆ ಪ್ರದೇಶದಲ್ಲಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಹೊಗೆಯಲ್ಲಿ ಮುಳುಗುತ್ತೆ ದಿಲ್ಲಿ. ಪಾಕಿಸ್ತಾನ ತನಕ ಹೋಗಿ ಅವರು ಕಂಪ್ಲೇಂಟ್ ಮಾಡ್ತಾರೆ, ಏನ್ರಿ ನೀವು ಪಂಜಾಬ್ನವರು ಅಂತ ಹೇಳಿ. ಅವರು ಬೆಂಕಿ ಇಡ್ತಾರೆ, ಅದು ಬೇರೆ ಪ್ರಶ್ನೆ. ಬಟ್ ಭಾರತವನ್ನು ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಅದೇ ತ್ಯಾಜ್ಯದಿಂದ ಎಥನಾಲ್ ತೆಗೆಯುವ ದೊಡ್ಡ ಮಟ್ಟದ ರಿಫೈನರಿಗಳು ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಬೇಕು. ಸದ್ಯ ಭಾರತದಲ್ಲಿ 370 ಎಥನಾಲ್ ಡಿಸ್ಟಿಲರಿಗಳು ಆಪರೇಷನಲ್ ಆಗಿವೆ. ಆದರೆ 2G ಎಥನಾಲ್ ಪ್ಲಾಂಟ್ 10 ಬಂದಿವೆ. ಅದರಲ್ಲಿ 4 ಡೆಮಾನ್ಸ್ಟ್ರೇಷನ್ ಪ್ಲಾಂಟ್ಸ್, 6 ಕಮರ್ಷಿಯಲಿ ಆಲ್ರೆಡಿ ಕೆಲಸ ಮಾಡ್ತಿರೋ ಪ್ಲಾಂಟ್ಸ್. ಸೊ 2G ಎಥನಾಲ್ ಕನಸಲ್ಲ, ಕಲ್ಪನೆಯಲ್ಲ, ಜಾರಿಗೆ ಬಂದಿದೆ. ಲೇಟೆಸ್ಟ್ ಇದು ವೇಗವಾಗಿ ಎಕ್ಸ್ಪ್ಯಾಂಡ್ ಆಗಬೇಕು. ಇದರಿಂದ ಮಾಲಿನ್ಯನೂ ಕಮ್ಮಿ ಆಗುತ್ತೆ, ಕಸದಿಂದ ರೈತರಿಗೆ ಕಾಸು ಸಿಗುತ್ತೆ. ಜೊತೆಗೆ ನಮ್ಮ ಊಟದ ತಟ್ಟೆಯಲ್ಲಿರೋ ಆಹಾರ ಬಾಡಿ ಬದಲಿಗೆ ಗಾಡಿಗೆ ಹೋಗೋದು ಕೂಡ ತಪ್ಪತ್ತೆ. ದೇಶಕ್ಕೆ ಇಂಧನನೂ ಸಿಗತ್ತೆ, ಫಾರಿನ್ ಎಕ್ಸ್ಚೇಂಜು ಉಳಿಯತ್ತೆ. ಹಾಗಂತ ಒಂದೇ ಸಲ ರಾತ್ರಿ ಇಷ್ಟೊಂದು ದೊಡ್ಡ ರಾಷ್ಟ್ರದಲ್ಲಿ ಇಷ್ಟೊಂದು ತೈಲ ಕುಡಿಯೋ ಭಾರತದಲ್ಲಿ 150 ಕೋಟಿ ಪಾಪ್ಯುಲೇಷನ್ಗೆ ನಾವು ಸೊಪ್ಪು ಬೆಳೆದ್ಬಿಟ್ಟು ಇಂಧನ ಮಾಡ್ಕೊಳ್ತೀವಿ ಅಂತ ಹೇಳಿ ಪಟಾರ್ ಅಂತ ಮಾಡೋಕ್ಕಾಗಲ್ಲ. ಲಾಂಗ್ ಪ್ರೋಸೆಸ್ ಇದು. 10-20 ವರ್ಷಗಳಲ್ಲಿ ನಾವು ಅಚೀವ್ ಮಾಡ್ತಾ ಹೋಗಬೇಕಾಗಿರೋ ಲೆಂತಿ ಪ್ರೋಸೆಸ್ ಇದು. E10, E20 ಇಂದ ನಾವು ಸೀದಾ ಫ್ಲೆಕ್ಸ್ ಫ್ಯೂಲ್ E80 to E100 ತನಕ ಹೋಗುವ ಕಾಲ ಇದೆಯಲ್ಲ, ಅಷ್ಟು ಲಾಂಗ್ ಪ್ರೋಸೆಸ್ ಇದು. ಸೊ ಅಲ್ಲಿ ತನಕ ನಾವು ಇದೇ ರೀತಿ ಹಂತ ಹಂತವಾಗಿ E10, E20, E30 ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಅದಕ್ಕೆ ಬೇಕಾಗಿರೋ ಪ್ರಿಪರೇಷನ್ ಮಾಡಿಕೊಂಡು, ಗಾಡಿಗಳು ಅದಕ್ಕೆ ಅಡಾಪ್ಟ್ ಆಗೋ ರೀತಿ ಮಾಡಿಕೊಂಡು ನಾವು ಹಂತ ಹಂತವಾಗಿ ಹೋಗಬೇಕು. ಈಗ E20 ಬಂದು ನಿಂತ್ಕೊಂಡಿದ್ದೀವಿ. ಆಲ್ರೆಡಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ತುಂಬ ಬೇಗ ಆಯ್ತಾ E20 ತಂದಿದ್ದು? ಹಳೆ ಗಾಡಿಗಳಿಗೆ ಆಗತ್ತಾ? ಸಡನ್ ಆಗಿ ಫುಡ್ ಸಪ್ಲೈ ಮೇಲೆ ಪ್ರಾಬ್ಲಮ್ ಆಗುತ್ತಾ? ನಮ್ಮ ಮುಖ್ಯ ಆರ್ಥಿಕ ಸಲಹೆಗಾರ ಅನಂತ ನಾಗೇಶ್ವರನ್ ಅವರು ಕೂಡ E10 ಇನ್ನೊಂದು ಆಪ್ಷನ್ ಕೊಟ್ಟರೆ ಒಳ್ಳೆಯದೇ ಅಲ್ವಾ ಅನ್ನೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅವರು. ಸೊ E20 ಇರುತ್ತೆ, E10 ಇರುತ್ತೆ, ಹಳೆ ಗಾಡಿಗಳು ಬೇಕಾದ್ರೆ ಅದನ್ನು ಹಾಕೋಬಹುದು ಅನ್ನೋ ಥರದಲ್ಲಿ ಚರ್ಚೆ ನಡೀತಾ ಇದೆ. ಸರ್ಕಾರ ಕೂಡ ಡಿಸ್ಕಷನ್ ಓಪನ್ ಮಾಡಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಇದೆಲ್ಲ ಭಾರತದಂಥ ದೊಡ್ಡ ರಾಷ್ಟ್ರದಲ್ಲಿ ಇದನ್ನು ಜಾರಿ ಮಾಡೋ ಸಂದರ್ಭದಲ್ಲಿ ಒಂದು ಟ್ರಾನ್ಸಿಷನ್ ಫೇಸ್ನಲ್ಲಿ ನಾವಿದ್ದೀವಿ ಅಂತ ನಾವು ಅನ್ಕೋಬೇಕು ಸ್ನೇಹಿತರೆ. ಅಲ್ಟಿಮೇಟ್ ಗೋಲ್ ಏನು? ಎಷ್ಟಾಗುತ್ತಷ್ಟು ಫ್ಲೆಕ್ಸ್ ಫ್ಯೂಲ್ ವಾಹನಗಳು ದೇಶದ ರಸ್ತೆಗೆ ಇಳಿತಾ ಹೋಗಬೇಕು ಅನ್ನೋದು. ಮುಂದೆ 10-20-30 ವರ್ಷಗಳ ಒಳಗಡೆ ಬಹುತೇಕ ಗಾಡಿಗಳು ಫ್ಲೆಕ್ಸ್ ಫ್ಯೂಲ್ ಅಂದರೆ 100% ಎಥನಾಲ್ನಿಂದಲೇ ಓಡೋ ಸಾಮರ್ಥ್ಯವನ್ನು ಹೊಂದಿರೋ ಗಾಡಿಗಳು, ಎಲೆಕ್ಟ್ರಿಕ್ ಗಾಡಿಗಳು, ಗ್ಯಾಸ್ನಿಂದ ಓಡೋ ಗಾಡಿಗಳು, ಇಂಥ ಗಾಡಿಗಳಿರಬೇಕು ನಮ್ಮ ಹತ್ರ. 70-90% ಇಂಥ ಗಾಡಿಗಳೇ ಇರಬೇಕು. ಆವಾಗ ಮಾತ್ರ ಆಸ್ ಎ ನೇಷನ್ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ. ಎನರ್ಜಿ ಸೆಕ್ಯೂರಿಟಿಗೆ ಯಾರ ಮೇಲೂ ಡಿಪೆಂಡ್ ಹಾಕೊಂಡು ನಾವು ಯಾವ ಕಾರಣಕ್ಕೂ ಸೂಪರ್ ಪವರ್ ಬಿಡಿ ಡೆವಲಪ್ಡ್ ಕಂಟ್ರಿ ಆಗ್ಲಿಕ್ಕೂ ಆಗಲ್ಲ, ಭಾಳ ಕಷ್ಟ ಇದೆ. ಇವಾಗ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಜೊತೆಗೆ ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ, ಪ್ರೀಮಿಯಂ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆವಾಗ ನಾವು ಮೆಂಬರ್ಗಳಿಗೆ ಪ್ರತ್ಯೇಕ ವಿಡಿಯೋ ಸೀರೀಸ್ ಅನ್ನ ಮಾಡ್ತಾ ಇದ್ದೀವಿ ಸ್ನೇಹಿತರೆ. 100 ವಿಡಿಯೋಸ್ ಆಲ್ರೆಡಿ ಪಬ್ಲಿಷ್ ಆಗಿವೆ. ನಮ್ಮ ಚಾನಲ್ನ ಮೆಂಬರ್ಶಿಪ್ ಟ್ಯಾಬ್ಗೆ ಹೋದ್ರೆ ನಿಮಗೆ ಕಾಣುತ್ತೆ. ಒಂದ್ಸರಿ ಗ್ಲಾನ್ಸ್ ಮಾಡಿ ನೋಡ್ಬೋದು. ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಬೇಕಾಗಿರೋ ನಾಲೆಜ್ ಅನ್ನ ನೀಡೋ ನಾವು ಸ್ಪೆಷಲ್ ರಿಪೋರ್ಟ್ಸ್ ಅನ್ನ ಮೆಂಬರ್ ಓನ್ಲಿ ಸೀರೀಸ್ ಅಲ್ಲಿ ಸಪರೇಟ್ ಆಗಿ ಮೆಂಬರ್ಗಳಿಗೆ ಮಾತ್ರ ಪಬ್ಲಿಷ್ ಮಾಡ್ತಾ ಇದ್ದೀವಿ. ಅವುಗಳನ್ನ ಕೂಡ ನೀವು ನೋಡ್ಬೋದು ಮೆಂಬರ್ ಆದ್ಮೇಲೆ. ಹಾಗೂ ಹಲವಾರು ಸ್ಪೆಷಲ್ ರಿಪೋರ್ಟ್ಸ್ ಅರ್ಲಿ ಆಕ್ಸೆಸ್ ಕೂಡ ನಾವು ನೀಡ್ತಾ ಇದ್ದೀವಿ ನಮ್ಮ ಪ್ರೀಮಿಯಂ ಮೆಂಬರ್ಸ್ಗೆ. ಜೊತೆಗೆ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ನಮ್ಮ ಇಂತಹ ವರ್ಕ್ಗೆ ನೀವು ಪ್ರೋತ್ಸಾಹ ಕೊಟ್ಟಂಗೂ ಕೂಡ ಆಗುತ್ತೆ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ನ ಪ್ರೀಮಿಯಂ ಮೆಂಬರ್ ಆಗ್ಬೋದು. ದಯವಿಟ್ಟು ಆಸಕ್ತರು ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.